ಮುಂದೆ ಅವನಿಗೆ ಒಂದಿರತಕ್ಕ ಎರಡು ಚಿಂತನೆ ಮಹಾಭಾರತದ್ದು. ಮಹಾಭಾರತ ಕೊಡಲೇಬೇಕು ನಾನು ಯಾವಾಗಲೂ. ಜಮದಗ್ನಿ ಸುತೋ ಭೂತ್ವ ರಾಮ ಶಸ್ತ್ರಭೃತಾಂಬರ ಮಹೀಂ ನಿಕ್ಷತ್ರಿಯಾಂಚಕ್ರೆ ತಸ್ಮೈ ರಾಮಾತ್ಮನೇ ನಮಃ. ತ್ರಿಸಪ್ತಕೃತ್ವ ಯಷ್ಟೈಕ ಧರ್ಮೇ ವಿತ್ಕ್ರಾಂತಿ ಗೌರವಾತ್ ಜಗಾನ ಕ್ಷತ್ರಿಯಾನ್ ಸಂಖ್ಯೆ ತಸ್ಮೈ ಕ್ರೋಧಾತ್ಮನೇ ನಮಃ. ಅಕ್ಷಯ ತದಿಗೆ ಎಂದು ವಿಶೇಷ ಅಂತ ಕೇಳಿದರೆ ಗೋಧಿಯ ಉಪಯೋಗ. ತಸ್ಯಾಂ ಕಾರ್ಯ ಯವೈಹಿ ಹೋಮ, ಗೋಧಿಯ ಹೋಮ ಮಾಡಲಿಕ್ಕೆ ಉಂಟು. ಯವೈಹಿ ವಿಷ್ಣುಂ ಸಮರ್ಚಯೇತ್, ಅಕ್ಷತೆ ಹಾಗೆ ಗೋಧಿಯ ಕಾಳಿನಿಂದ ವಿಷ್ಣುವಿಗೆ ಅರ್ಚನೆ ಮಾಡಲಿಕ್ಕುಂಟು. ಯವಾನ್ನದ ಅದ್ಯಾತ ದ್ವಿಜಾತಿಭ್ಯ, ಸಹಜವಾಗಿ ಎರಡನೇ ಬಾರಿ ಹುಟ್ಟಿ ಬಂದವರದಿದ್ದವರಿಗೆ ಗೋಧಿಯನ್ನು ಕೊಡಬೇಕು. ಮತ್ತು ಪ್ರಯತಃ ಪ್ರಾಶೇದ್ ಯವಾನ್, ಮತ್ತು ಅದನ್ನು ಚಂದ ಮಾಡಿ ಗೋಧಿ ಪಾಯಸ ಮಾಡಿ ತಿನ್ನಬೇಕು, ತುಪ್ಪ ಹಾಕಿ ಊಟ ಮಾಡಲಿಕ್ಕೆ ಉಂಟು. ಆದ್ದರಿಂದ ಆವತ್ತು ಗೋಧಿಯ ಅಂದರೆ ಪ್ರಾಣಾಪಾನೋ ವ್ರೀಹಿಯವೋ ಅಂತ ಲೆಕ್ಕ. ಅಕ್ಕಿ ಮತ್ತು ಗೋಧಿ ಎನ್ನುವುದು ಪ್ರಾಣಾಪಾನರಿಗೆ ಸಂಬಂಧಪಟ್ಟ ವಸ್ತು. ಅದು ನಮ್ಮನ್ನು ಪೂರಣಗೊಳಿಸುವುದು, ನಮ್ಮನ್ನು ಶುಚಿಗೊಳಿಸುವುದು, ತುಂಬಿಸುವುದು ಮತ್ತು ತೆಗೆಯುವುದು. ಪ್ರಾಣ ಮತ್ತು ಅಪಾನ, ಕೆಟ್ಟದ್ದನ್ನು ತೆಗೆಯುವುದು, ಒಳ್ಳೆಯದನ್ನು ತುಂಬಿಸುವುದು. ಹಾಗಾಗಿ ಇದು ಎರಡು ಇಷ್ಟ ಆಗಲಿಕ್ಕೋಸ್ಕರ ವಿಶೇಷವಾಗಿ ಅಪನಯನದ ಕಾರ್ಯದಲ್ಲಿ ಗೋಧಿಯ ಕಥೆಯನ್ನು ಉಲ್ಲೇಖ ಮಾಡಿದ್ದಾರೆ. ಆದ್ದರಿಂದ ನಾವು ಗೋಧಿಯನ್ನು ಇಷ್ಟಪಡಬೇಕು.